ನಮ್ಮ ಲೇಡೀಸ್ಗೆ ದೊಡ್ಡ ಟಾಸ್ಕ್ ಅಂದರೆ ಫಂಕ್ಷನ್ಗೆ ಹೋಗುವಾಗ ಸ್ಯಾರಿ ಉಟ್ಕೊಂಡು ಹೋಗೋದು. ಸೊ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ 5 ನಿಮಿಷದಲ್ಲಿ ರೆಡಿಯಾಗಿ ಓಡೋಗ್ಬೋದು. ಸೊ ಸ್ಯಾರಿ ಪ್ಲೀಟಿಂಗ್ ಯಾವ ರೀತಿ ಮಾಡ್ಕೊಡೋದು ಅಂತ ನಿಮಗೆ ತೋರಿಸ್ಕೊಡೋಣ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲಿಗೆ ನಾನಿಲ್ಲಿ ಸ್ಯಾರಿನ ಮೊದಲೇ ಪಿನ್ ಮಾಡಿದ್ದೀನಿ. ಪಿನ್ ಮಾಡಿರೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ನ ಹಾಕಿರ್ತೀನಿ. ಮೊದಲಿಗೆ ಐರನ್ ಬಾಕ್ಸ್ ತೊಗೊಂಡ್ಮೇಲೆ ಮೋಡನ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕು. ಈಗ ನಾವು ಸ್ಯಾರಿ ಯಾವ್ದು ತೊಗೊಂಡಿರ್ತೀವೋ, ಸಿಲ್ಕ್ ಸ್ಯಾರಿ ತೊಗೊಂಡಿರ್ತೀವಲ್ಲ, ಆ ಸಿಲ್ಕ್ ಮೋಡು ಆದಷ್ಟು ಇನ್ನೂ ಕಡಿಮೆ ಇಟ್ಕೊಂಡ್ರೆ ಬೆಸ್ಟು. ಆಮೇಲೆ ಬೇಕಾದ್ರೆ ನಾವು ಸ್ವಲ್ಪ ಜಾಸ್ತಿ ಇಟ್ಕೊಂಡಾಗ ಸ್ಯಾರಿ ಸುಟ್ಟೋಗೋ ಸಾಧ್ಯತೆ ಇರುತ್ತೆ. ಕೇರ್ಫುಲ್ಲಾಗಿ ಅದನ್ನ ನೋಡ್ಕೋಬೇಕು. ಈಗ ನಾನು ಸಿಲ್ಕ್ ಮೋಡಲ್ಲೇ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ರಫ್ ಸ್ಯಾರಿ ಆಗಿರೋದ್ರಿಂದ, ಸೆಮಿ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರದ್ದಿದು. ಸೊ ಸ್ವಲ್ಪ ರಫ್ ಆಗಿರೋದ್ರಿಂದ ಇದನ್ನು ನಾನು ಸ್ವಲ್ಪ ಹೀಟ್ನ ಸಿಲ್ಕ್ ಮೋಡಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನೋಡ್ಕೊಂಡು ಐರನ್ ಮಾಡ್ತಾ ಇರೋವಾಗಲೇ ನಿಮಗೆ ಗೊತ್ತಾಗುತ್ತೆ, ಹೀಟ್ ಕಡಿಮೆ ಇದ್ದರೆ ಸ್ವಲ್ಪ ಅದು ನೀಟಾಗಿ ಕೂರಲ್ಲ. ಬೇಕಾದ್ರೆ ನೀವು ವೇರಿಯೇಷನ್ ಮಾಡಿಕೊಂಡು ನೀವು ಇಟ್ಕೋಬೋದು. ಈಗ ಪಿನ್ ನಾನು ತೆಗೆದು ಸ್ವಲ್ಪ ಆ ಫ್ಲೀಟ್ಸ್ ಏನಿರುತ್ತೋ ಅದನ್ನು ಡಿಸ್ಟೆನ್ಸಲ್ಲಿ ಒಂದು ಅರ್ಧ ಇಂಚಿ ಡಿಸ್ಟೆನ್ಸಲ್ಲಿ ನೋಡಿಕೊಂಡು ನಿಧಾನವಾಗಿ ಇಟ್ಕೋಬೇಕು. ಅರೇಂಜ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ಈಗ ನೀಟಾಗಿ ಒಂದೊಂದು ಮೇಲೆ ಆಯಿತು. ಈಗ ಸೆಂಟ್ರ್ ಪೋರ್ಷನಲ್ಲಿ ಕೂಡ ನಾವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಮೊದಲೇ ಹೇಳಿದ್ದೀನಿ, ಇದು ಸ್ವಲ್ಪ ರಫ್ ಸ್ಯಾರಿ, ತುಂಬಾ ರಫ್. ಯಾಕಂದರೆ ತುಂಬ ಕ್ವಾಲಿಟಿ ವೈಸ್ ನೋಡ್ತಿರ್ಬೋದು, ತುಂಬ ವೆರೈಟೀಸ್ ಸ್ಯಾರೀಸು ಇರುತ್ತಲ್ಲ. ಸೊ ಅದರಲ್ಲೂ ಇದು ಸೆಮಿ ಸಿಲ್ಕಲ್ಲಿ ಈ ನೇಯ್ದಿರೋದಂತೂ ತುಂಬಾ ಹಾರ್ಡ್ ಇರುತ್ತೆ. ಅಂಥ ಸ್ಯಾರೀಸ್ ಅಂತೂ ನಾವು ಐರನ್ ಮಾಡಲೇಬೇಕಾಗತ್ತೆ. ಸೊ ನಾನು ಹೇಳೋ ಮೆಥಡ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಪಿನ್ ಮಾಡಿಕೊಂಡೆ. ಫಸ್ಟು ಸೆಂಟ್ರ್ ಮತ್ತು ಕೊನೆಯಲ್ಲಿ ಕೂಡ ಪಿನ್ ಹಾಕ್ಕೋಬೇಕಾಗತ್ತೆ. ಈಗ ಐರನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಸಿಲ್ಕ್ ಮೋಡಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೀಟು ಕಡಿಮೆ ಆಯಿತು ಅನ್ನಿಸ್ತು, ನಾನು ಸ್ವಲ್ಪ ಜಾಸ್ತಿ ಇಟ್ಕೋತೀನಿ. ನಮಗೆ ಫ್ಲೀಟ್ಸ್ ಹತ್ರ ಇಂಪಾರ್ಟೆನ್ಸ್ ಕೊಡಬೇಕು. ಐರನ್ ಸ್ವಲ್ಪ ಬಿಸಿ ಜಾಸ್ತಿ. ಇನ್ನು ರಿಮೈನಿಂಗ್ ಏನಿರುತ್ತೋ ಅದನ್ನು ನಾವು ನಾರ್ಮಲಾಗಿ ಮಾಡ್ಕೊಂಡು ಹೋಗ್ಬೋದು. ನಿಮ್ಮದೇ ಆದರೆ ಆರಾಮಾಗಿ ಬರೀ ಫ್ಲೀಟ್ಸ್ ಮಾಡಿಕೊಂಡ್ರೆ ಸಾಕು. ಕಸ್ಟಮರ್ದು ಏನಾದರೂ ನೀವು ಮಾಡಬೇಕಂತ ಹೇಳಿದ್ರೆ ಸೊ ಎಲ್ಲ ಸ್ಯಾರಿನೂ ನೀವು ಐರನ್ ಮಾಡಬೇಕಾಗತ್ತೆ. ಈಗ ನೋಡಿ, ನೀಟಾಗಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದಕ್ಕೆ ನೀಟಾಗಿ ಕೂರ್ತಾ ಇದೆ. ನಾನು ಮೊದಲೇ ಹೇಳಿದ್ದೀನಿ, ಆ ಕ್ಲಾತ್ ವೈಸು ನೀವು ಮೋಡನ್ನ ನೀವು ಚೇಂಜ್ ಮಾಡ್ಕೋಬೇಕು. ಜಾಸ್ತಿ ಇಟ್ಕೊಂಡಿದ್ದೀರಂದರೆ ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಫಸ್ಟ್ ಟೈಮ್ ಮಾಡೋರಂತೂ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನವಾಗಿ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಆರಾಮ್ಸೆ ಬಂದುಬಿಡತ್ತೆ. ಸೊ ನಾನೇನು ಒಂದೇ ಸರಿ ಕಲ್ತಿಲ್ಲ, ನಾನು ಪ್ರಾಕ್ಟೀಸ್ ಮಾಡಿ ನಂತರ ಕಲ್ತಿದ್ದು ಇದನ್ನೆಲ್ಲ ನಾನು. ಈಗ ನನಗೆ ಈಸಿ ಆಗಿಬಿಟ್ಟಿದೆ. ಆರಾಮ್ಸೆ 5-10 ನಿಮಿಷದಲ್ಲಿ ನಾನು ಇದನ್ನು ಐರನ್ ಮಾಡಿ ಇಟ್ಬಿಡ್ತೇನೆ. ಪ್ಲೀಟಿಂಗ್ ನಾನು ಕಸ್ಟಮರ್ಗೆ ಕೂಡ ನಾನು ಇದನ್ನು ಮಾಡಿಕೊಡ್ತೀನಿ. ಒಂದು 300 ರೂಪೀಸ್ ನಾನು ಚಾರ್ಜ್ ಮಾಡ್ತೀನಿ. ಸೊ ನೀವು ಕೂಡ ಆರಾಮ್ಸೆ ಫ್ರೀ ಟೈಮಲ್ಲಿ ಇದನ್ನೆಲ್ಲ ನೀವು ಮಾಡ್ಕೋಬೋದು, ಕಸ್ಟಮರ್ಗೂ ಮಾಡಿಕೊಡ್ಬೋದು. ಸೊ ಒಂದು ಅರ್ನಿಂಗ್ ಅಂತ ನಾವು ಮನೇಲಿ ಇದ್ಕೊಂಡೆ ನಾವು ಇದನ್ನು ಒಂದು ಯಾವಾಗಲೂ ಕೂತ್ಕೊಂಡು ಮೊಬೈಲ್ ನೋಡೋದಕ್ಕಿಂತ ಈ ಥರ ಕೆಲಸ ಮಾಡೋದನ್ನ ನಾವು ಅರ್ನಿಂಗ್ ಕೂಡ ನಾವು ಸ್ಟಾರ್ಟ್ ಮಾಡ್ಕೋಬೋದಲ್ವಾ. ಈಗ ಒಂದೊಂದಾಗಿ ಅರೇಂಜ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ಈ ಫಂಕ್ಷನ್ಗೆ ಹೋಗೋ ಟೈಮಲ್ಲಂತೂ ಸೀರೆ ಉಟ್ಕೊಳ್ಳೋದಕ್ಕೆ 1 to 2 hours ತೊಗೊಂಡ್ಬಿಡ್ತೀವಿ ಸ್ಯಾರಿ ಉಟ್ಕೊಳ್ಳೋದಕ್ಕೆ. ತುಂಬಾ ಕಷ್ಟ. ಅದಕ್ಕೆ ಸೀರೆ ಅಂದ್ರೇ ಕೆಲವ್ರಿಗೆ ಇರಿಟೇಷನ್ ಆಗುತ್ತೆ. ಸೀರೆನ ಬೇಡಪ್ಪ, ಡ್ರೆಸ್ ಹಾಕ್ಕೊಂಡು ಆರಾಮ್ಸೆ 5 ನಿಮಿಷದಲ್ಲಿ ಓಡೋಗ್ಬೋದು ಅಂತ. ಆದರೆ ಸೀರೆ ಉಟ್ಕೊಂಡ್ರೆ ನಮ್ಮ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣುತ್ತಲ್ವಾ. ಆದರೆ ಹಿಂದಿನ ದಿನವೇ ನೀವು ಈ ಥರ ಫ್ರೀ ಪ್ಲೀಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತೂ ನಿಮ್ಮ ಕೆಲಸ ಈಸಿ ಆಗುತ್ತೆ. ಆರಾಮ್ಸೆ ಚೆನ್ನಾಗೂ ಕಾಣ್ತೀವಿ, ಮತ್ತು ಬೇಗನೂ ನಮ್ಮ ಕೆಲಸ ರೆಡಿಯಾಗಿ ಆರಾಮ್ಸೆ ಹೋಗ್ಬೋದು. ಮತ್ತು ನೋಡಿ, ಈ ಥರ ಎಲ್ಲನೂ ಆ ಕಡೆ ಈ ಕಡೆ ಸೈಡ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ರಫ್ ಸ್ಯಾರಿ ಆಗಿರೋದನ್ನ ಸ್ವಲ್ಪ ನೀಟಾಗಿ ಕೂರಲ್ಲ. ನಾನು ಹಾಗೂ ಮಾಡ್ತಾಯಿದ್ದೀನಿ. ಈ ಸ್ಟೀಮ್ ಐರನ್ ಬಾಕ್ಸ್ ಬರುತ್ತಲ್ಲ, ಅದಾದರೆ ತುಂಬ ಚೆನ್ನಾಗಿ ಕೂರುತ್ತೆ. ನಮ್ಮನೇಲಿ ಸ್ಟೀಮ್ ಐರನ್ ಬಾಕ್ಸ್ ಇಲ್ಲ, ನಿಮ್ಮ ಮನೇಲಿ ಏನಾದರೂ ಇದ್ದರೆ ಅದನ್ನೇ ಬಳಸಿ, ಚೆನ್ನಾಗಿ ಕೂರುತ್ತೆ ಸ್ಯಾರಿ ಅಂತೂ. ನೆಕ್ಸ್ಟ್ ಟೈಮ್ ನಾನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ತೊಗೊಂಡ್ಮೇಲೆ ಯಾವ ರೀತಿ ಬಳಸೋದು ಅಂತ ನಿಮಗೆ ಅದನ್ನೊಂದು ರಿವ್ಯೂ ಕೊಡ್ತೇನೆ. ಮತ್ತು ಇಲ್ಲಿ ಪಲ್ಲು ಪೋರ್ಷನ್ನ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ನಾವು ಪ್ಲೀಟ್ಸ್ ಚೆನ್ನಾಗಿ ಕೂರುತ್ತೆ, ಚೆನ್ನಾಗಿ ಕಾಣುತ್ತೆ. ಜೊತೆಗೆ ನಾವು ದಪ್ಪ ಇರೋರಿಗಾದರೂ
ತುಂಬ ಚೆನ್ನಾಗಿ ಸಣ್ಣ ಸ್ಲಿಮ್ಮಾಗಿ ಕಾಣಿಸ್ತೀವಿ. ನಮ್ಮ ಮನೇಲಿ ಯಾವುದೇ ರೀತಿ ದೊಡ್ಡ ಐರನಿಂಗ್ ಮಾಡೋವಂಥ ಟೇಬಲ್ ಇಲ್ಲ. ಅದೇ ಇರಬೇಕಂತ ಏನಿಲ್ಲ. ಮಂಚದ ಮೇಲೆ ನಾನು ಮಾಡ್ತಾಯಿದ್ದೀನಿ. ಒಂದು ದಪ್ಪದಾದಂಥ ಒಂದು ಕಾಟನ್ ಬೆಡ್ಶೀಟ್ ಹಾಕ್ಕೊಂಡ್ರೂ ಅದ್ರ ಮೇಲೆ ನೀಟಾಗಿ ಮಾಡ್ಕೋಬೋದು. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಯಾವ ರೀತಿ ಫೋಲ್ಡ್ ಮಾಡೋದು ಸ್ಯಾರಿನ, ಯಾವ ರೀತಿ ಫ್ಲೀಟಿಂಗ್ ಇಡೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆರಾಮ್ಸೆ ಮಾಡ್ಬೋದು. ಅದನ್ನು ಕೂಡ ಪ್ರೀವಿಯಸ್ ವಿಡಿಯೋಲಿ ಹೋಗಿ ನೋಡಿ. ಇನ್ನೊಂದು ಕಡೆಗೆ ಅಂದರೆ ಚೆಸ್ಟ್ ಹತ್ರ ಹಾಕ್ಕೋತೀವಲ್ಲ, ಭುಜದ ಹತ್ರ, ಅಲ್ಲಿ ನಾವು ಐರನ್ ಮೇಯ್ನ್ ಬೇಕಾಗಿರೋದು ನಮ್ಗೆ ಅಲ್ಲಿ ನಾವು ನೀಟಾಗಿ ಮಾಡಿಕೊಂಡ್ರೆ ನಮಗೆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಹೆಂಗೂ ನಾವು ಪಿನ್ ಹಾಕಿರ್ತೀವಲ್ಲ, ಅರೇಂಜ್ ಮಾಡ್ಕೊಳ್ಳೋದೇನು ಕಷ್ಟ ಆಗೋಲ್ಲ. ನಿಧಾನವಾಗಿ ಒಂದೊಂದಾಗಿ ಐರನ್ ಮಾರ್ಕ್ಸ್ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಳ್ಳಿ, ನೋಡ್ಕೊಳ್ಳಿ. ಕೈ ಸುಟ್ಕೊಳ್ಬೇಕು, ಕೈ ಸುಟ್ಕೊಂಡ್ಬಿಡ್ತೀವಿ ಒಂದೊಂದ್ಸಲಿ ನೋಡ್ಕೊಳ್ತೀರಾ. ಅದರಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಳ್ಳಿ, ಒಂದು 5 ಫೀಟ್ ಡಿಸ್ಟೆನ್ಸಲ್ಲಿ. ಈಗ ಫ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು, ಮತ್ತು ದಪ್ಪ ಅಂದರೆ ಸ್ವಲ್ಪ ನಾವು ದಪ್ಪ ಇರ್ತೀವಲ್ಲ, ಅವ್ರಿಗೆ ಫ್ಲೀಟ್ಸ್ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಇಲ್ಲಿ ಭುಜದ ಹತ್ರ ಸ್ವಲ್ಪ ಅಗಲ ಮಾಡ್ಕೊಳ್ಳೋದ್ರಿಂದ ಅಲ್ಲೇನಾಗತ್ತೆ, ನಮಗೆ ಈ ಕಡೆ ಲೆಫ್ಟ್ ಸೈಡು ಕಾಣೋದಿಲ್ಲ. ಮತ್ತು ಪಿನ್ ಹಾಕೋ ಅಷ್ಟು ಅದನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಯಾವ ರೀತಿ ಪಿನ್ ಮಾಡೋದು, ಅದು ನಮಗೆ ಸೈಡೆಲ್ಲ ಕಾಣದೇ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಅದನ್ನು ಸ್ವಲ್ಪ ಅಗಲವಾಗಿ ಫ್ಲೀಟ್ಸ್ ಇಟ್ಕೊಂಡು ಐರನ್ ಮಾಡ್ಕೊಂಬಿಟ್ರೆ ಅದು ನಮಗೆ ಸೈಡಲ್ಲಿ ಕಾಣೋದಿಲ್ಲ. ಸ್ವಲ್ಪ ಸಣ್ಣ ಇರೋರ್ಗಾದರೆ ಫ್ಲೀಟ್ಸ್ನ ಸ್ವಲ್ಪ ಹತ್ರ ಇಟ್ಕೊಂಡು ನಾವು ಐರನ್ ಮಾಡ್ಕೋಬೇಕಾಗತ್ತೆ. ಈ ಸಣ್ಣ ಬೇಸಿಕ್ ಟ್ರಿಕ್ಸ್ ಏನಿರುತ್ತೋ ಅದನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಸ್ಯಾರಿ ಉಟ್ಕೊಳ್ಳೋದು ಈಸಿ ಆಗತ್ತೆ, ಜೊತೆಗೆ ಸೂಪರಾಗಿ ಕಾಣೋದಕ್ಕೆ ಹೆಲ್ಪ್ ಆಗತ್ತೆ. ತುಂಬ ದಿನಗಳಿಂದ ಕೇಳ್ತಾಯಿದ್ರು ಸ್ಯಾರಿ ಫ್ಲೀಟಿಂಗ್ ಹಾಕಿ ಅಂತ. ಕ್ಷಮಿಸಿ ತಡ ಆಗಿರ್ಬೋದು, ಆದರೆ ಹಾಕಿದ್ದೀನಿ. ಯಾಕಂದರೆ ಟೈಮ್ ಬೇಕಲ್ವ, ನನಗೂ ಒಂದು ಮಗು ಇದೆ. ಸೊ ಆದ್ದರಿಂದ ಸ್ವಲ್ಪ ತಡ ಆಯಿತು ಅಷ್ಟೇ. ಈಗ ಫೋಲ್ಡಿಂಗ್, ಐರನಿಂಗ್ ಎಲ್ಲ ಆಯಿತು, ಫೋಲ್ಡಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನಾನೇನು ಇಲ್ಲಿ ಡೀಪಾಗಿ ಏನು ಐರನ್ ಮಾಡಿಲ್ಲ. ನಾನಿಲ್ಲಿ ಹೇಳಿದ್ನಲ್ಲ, ಬರೀ ಫ್ಲೀಟ್ ಮಾತ್ರನೇ ನಾನು ಐರನ್ ಮಾಡಿದ್ದೀನಿ. ಯಾಕಂದರೆ ಟೈಮ್ ಜಾಸ್ತಿ ತಗೊಳುತ್ತೆ ಸ್ವಲ್ಪ, ಅದೆಲ್ಲ ಮಾಡ್ಕೊಂಡು. ಇದೆಲ್ಲ ನಾನು ಐರನ್ ಮಾಡಲಿಲ್ಲ. ಈಗ ನೀಟಾಗಿ ಸ್ಯಾರಿನ ಉಲ್ಟಾ ಮಾಡ್ಕೋಬೇಕು. ಅದನ್ನು ಮೇಯ್ನ್ ಇರಲಿ, ಸುಮ್ಮನೆ ಹಂಗೆ ಮಾಡ್ತಾಯಿದ್ದೀನಿ ಅಷ್ಟೇ ನಾನು. ಯಾಕಂದರೆ ಇದು ಸ್ವಲ್ಪ ಹಾರ್ಡಿರೋದ್ರಿಂದ ಸ್ಯಾರಿ ಕೂರಲ್ಲ. ಹಾಗಂತ ಕೂರ್ತಾ ಇಲ್ಲ ಅಂತ ಜಾಸ್ತಿ ಇಟ್ಕೊಬಿಡಬಾರ್ದು. ನೋಡಿಕೊಂಡು ನಿಧಾನವಾಗಿ ಮೋಡ್ನ ಡಿಕ್ರೀಸ್ ಇನ್ಕ್ರೀಸ್ ಅಂತ ನಾವು ಮಾಡ್ಕೊಂಡು ಹೋಗಬೇಕು. ಈಗ ನೋಡಿ, ಸ್ಯಾರಿ ಉಲ್ಟಾ ಮಾಡ್ಕೊಂಡು ಆ ಕಡೆಯಿಂದ ತೊಗೊಂಬಂದಿದ್ದೀನಿ ಸ್ಯಾರಿನ. ನಿಧಾನವಾಗಿ ನೋಡ್ಕೊಳ್ಳಿ ಹೆಂಗೆ ಮಾಡಿದ್ದೀನಿ ಸ್ಯಾರಿ ಅಂತ, ಯಾವ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತ ನೀವು ನೋಡ್ಕೋಬೇಕಾಗತ್ತೆ. ಈಗ ನೋಡಿ, 2 ಫೋಲ್ಡಿಂಗು ನಾನು ಮಾಡಿಕೊಂಡೆ. ರಿಮೈನಿಂಗ್ ಸ್ಯಾರೀಸ್ ಎಲ್ಲ ನಾನು ಫೋಲ್ಡ್ ಮಾಡಿದ್ದೀನಿ, ಅದೆಲ್ಲ ತೋರಿಸ್ತೀನಿ. ಹೇಳೋದ್ನೆಲ್ಲ, ಕೆಲವೊಂದು ಸ್ಯಾರೀಸು ತುಂಬ ಹಾರ್ಡ್ ಇರುತ್ತೆ ನೀಟಾಗಿ, ಅಂದರೆ ಕೆಲವೊಂದು ಜಾಗದಲ್ಲಿ ಕೂರೋದಿಲ್ಲ. ವರಿ ಆಗಬೇಡಿ. ನಮಗೆ ಬೇಕಾಗಿರೋದು ಫ್ಲೀಟ್ಸು, ಅಂದರೆ ಪಲ್ಲು ಪೋರ್ಷನ್ ಮತ್ತು ಸೆಂಟ್ರ್ ಪೋರ್ಷನ್ ಮಾತ್ರ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಟ್ಟರೆ ಸಾಕು. ಈಗ ನೋಡಿ, ಈ ಕಡೆ ಪಲ್ಲು ಪೋರ್ಷನ್ ಏನಿರುತ್ತೆ ಅದನ್ನು ತಗೊಂಡು ನಾನು ಆ ಕಡೆ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಟೇಬಲ್ ಇಲ್ಲದ ಕಾರಣ ಸ್ವಲ್ಪ ಆ ಕಡೆ ಈ ಥರನೇ ಮಾಡಬೇಕು. ಟೇಬಲ್ ಇದ್ದರೆ ಅಂತೂ ನಿಮ್ಗೆ ಇನ್ನೂ ಈಸಿ ಆಗಿಬಿಡತ್ತೆ. ಎಲ್ಲರ ಮನೆಯಲ್ಲೂ ಟೇಬಲ್ ಇರಲ್ವಲ್ಲ. ಐರನ್ ಮಾಡೋವಂಥ ಟೇಬಲ್ಲೇ ಒಂದು 2000 ರುಪೀಸ್ ಆಗುತ್ತೆ. ಪರ್ಚೇಸ್ ಮಾಡಿಕೊಂಡು ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಮೇಯ್ನ್. ಇದು ಫೋಲ್ಡ್ ಮಾಡುವಾಗ ನೀಟಾಗಿ ಆ ಫ್ಲೀಟ್ಸ್ನ ನೀಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಐರನ್ ಮಾಡಿರೋದೆಲ್ಲ ಹೋಗ್ಬಿಡತ್ತೆ. ನೀಟಾಗಿ ಆ ಫೋಲ್ಡಿಂಗ್ ಏನಿರುತ್ತೋ ನೀಟಾಗಿ ಮಾಡಿಕೊಂಡು, ಎಡಗಡೆ ಇರೋ ಫೋಲ್ಡಿಂಗ್ನ ಮುಂದಕ್ಕೆ ತಗೋಬೇಕು, ಮತ್ತು ಬಲಗಡೆ ಇರೋ ಫೋಲ್ಡಿಂಗ್ನ ಮುಂದಕ್ಕೆ ತಗೊಂಡು ನೀಟಾಗಿ ನೋಡ್ಕೊಳ್ಳಿ ನಿಧಾನವಾಗಿ. ಇಲ್ಲಾಂದರೆ ಕನ್ಫ್ಯೂಷನ್ ಹಾಕಿ ಫೋಲ್ಡಿಂಗ್ ನೀಟಾಗಿ ಬರೋದಿಲ್ಲ.
ಇಲ್ಲ ನೀವು ಹಂಗೆ ಇದನ್ನು ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೆ ಇದು ಈಸಿ. ಇಲ್ಲ ನಾವು ಉಟ್ಕೊಂಡು ಹೋಗ್ತೀವಿ ಅಂದರೆ ಯಾವುದಾದ್ರೂ ಬಾಗಿಲ ಮೇಲೆ, ಟೇಬಲ್ ಮೇಲೆ, ಚೇರ್ ಮೇಲೆ ಹಾಕ್ಕೊಂಡೋದ್ರೂ ಕೂಡ ನಿಮಗೆ ಆರಾಮ್ಸೆ ಉಟ್ಕೊಂಡು ಹೋಗ್ಬೋದು. ಇದೆಲ್ಲಾದರೂ ಇಲ್ಲ ಮುಹೂರ್ತಮ್ಗೆ ಇಲ್ಲ ಬೇರೆ ಇದಕ್ಕೆ ಅಂತ ನಾವು ಎರಡೆರಡು ಸ್ಯಾರಿ ಎತ್ಕೊಂಡು ಹೋಗ್ಬೇಕಂದ್ರೆ ಆ ಟೈಮಲ್ಲಿ ಈ ಫೋಲ್ಡಿಂಗು ಬೇಕಾಗತ್ತೆ. ಫೋಲ್ಡಿಂಗ್ನ ನೀಟಾಗಿ ನೋಡ್ಕೋಬೇಕು, ಇಲ್ಲ ಕನ್ಫ್ಯೂಷನ್ ಆದರೆ ಅಂತೂ ಫೋಲ್ಡಿಂಗ್ ಹೋಗ್ಬಿಡತ್ತೆ. ನೋಡಿ ನಾನು ನಿಧಾನ ಒಬ್ಬೊಬ್ರಿಗೆ ಕನ್ಫ್ಯೂಷನ್ ಆಗುತ್ತೆ ನೋಡಿ, ಹಿಂಗೆ ಮಾಡಿದ್ರೆ ಹಿಂಗೆ ಹೋಗ್ಬಿಡುತ್ತೆ ಅಂತ ನಿಮ್ಗೆ ಹೇಳೋದಕ್ಕೆ ನಾನು ಹಂಗೆ ಮಾಡಿದೆ. ಈಗ ಪಲ್ಲುದೇನಿರುತ್ತೆ ಅದನ್ನು ತಗೊಂಡು ನಿಧಾನವಾಗಿ ಸ್ಟ್ರೈಟಾಗಿ ನಾವು ತಿರ್ಸ್ಕೊಳ್ಳಿ, ಸ್ಯಾರಿನ ಟರ್ನ್ ಮಾಡಿಕೊಂಡು. ಈಗ ಅಲ್ಲೊಂದು ಬೇಕಾದ್ರೆ ನೀವು ಬಂದುಬಿಡತ್ತೆ ಅಂದರೆ ಪಿನ್ ಹಾಕ್ಕೋಬೋದು. ನಾನು ಒಂದು ಪಿನ್ ಹಾಕ್ತೀನಿ, ನೀಟಾಗಿ ಕೂರಬೇಕಲ್ವಾ. ನೋಡಿ ಈ ಥರ ಇಲ್ಲೊಂದು ಪಿನ್ ಹಾಕ್ಕೋತೀನಿ. ಇನ್ನೂ ಸುಮಾರು ಸ್ಯಾರೀಸ್ ಮಾಡಿದ್ದೀನಿ, ಅದನ್ನು ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ವಿಡಿಯೋ ಇಲ್ಲ, ಇಮೇಜಸ್ ಮಾತ್ರ ಶೇರ್ ಮಾಡ್ತೀನಿ. ಇದು ತುಂಬಾ ಈಸಿ, ಕಲ್ತ್ಬಿಟ್ರೆ ಅಂತೂ ತುಂಬ ಈಸಿ ಆಗುತ್ತೆ. ಒಂದು ಸಲ ಅಲ್ಲ 2 ಸಲ ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಈಗ ನಾನು ನಿಧಾನವಾಗಿ ಹಾಕ್ತಾಯಿದ್ದೀನಿ, ನಿಮ್ಗೆ ನಿಧಾನವಾಗಿ ನಾನು ತೋರಿಸ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಏನಿರುತ್ತೆ ಆ ಪಲ್ಲು ಪೋರ್ಷನ್ನ ಅದನ್ನ ಒಳಗಡೆಗೆ ಸೇರಿಸಿ ಒಂದು ಪಿನ್ ಹಾಕ್ಕೊಂಬಿಡಿ. ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಸೇರಿಸ್ಬಿಟ್ರೆ ಆಯಿತು, ಫೋಲ್ಡಿಂಗು ಫಿನಿಶ್ ಆಗತ್ತೆ. ಹೇಳಿದ್ನಲ್ಲ, ಕಸ್ಟಮರ್ದೇನಾದರೂ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸ್ಟೀಮ್ ಐರನ್ ಬಾಕ್ಸ್ ತಗೊಳ್ಳಿ, ಆದಷ್ಟು ಒಳ್ಳೆಯದು. ಸಿಲ್ಕ್ ಸ್ಯಾರೀಸ್ಗೆಲ್ಲನೂ ತುಂಬ ಒಳ್ಳೆಯದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅಲ್ಲಿ ಅಂದರೆ ಬ್ಯಾಗಲ್ಲಿ ಇಡ್ತೀವಲ್ವ, ಆ ಕಡೆ ಈ ಕಡೆ ಕದಲದೇ ಇರಲಿ ಅಂತ ನಾನಿಲ್ಲಿ ಪಿನ್ ಹಾಕ್ತಾಯಿದ್ದೀನಿ. ಈ ನಿಮಗೆ ಪಿನ್ ಹಾಕೋದು ಇಷ್ಟ ಇಲ್ಲ, ತೆಗಿಯೋಕ್ಕೆ ಕಷ್ಟ ಅಂದರೆ ಈ ಬಟ್ಟೆ ಕ್ಲಿಪ್ಸ್ ಬರುತ್ತೆ ಅಲ್ವ, ಟೈಟಾಗಿರೋದು, ಅದನ್ನು ಹಾಕ್ಕೊಂಬಿಟ್ರೆ ನಿಮಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಬೇಕಾದ್ರೆ ನೀವು ಅದನ್ನು ಬೇಕಾದ್ರೆ ಕಸ್ಟಮರ್ಗೆ ಹಾಕ್ಕೊಡ್ಬೇಡಿ. ಆ ಥರ ಎಲ್ಲಾದರೂ ನಿಮಗೆ ಓನ್ ಸೆಲ್ಫಿಗೆ ಏನಾದರೂ ನೀವು ಐರನ್ ಮಾಡಿ ನೀವು ಕ್ಯಾರಿ ಮಾಡೋಂಗಿದ್ರೆ ಬಟ್ಟೆ ಕ್ಲಿಪ್ ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು, ಈಸಿ ಆಗುತ್ತೆ ತೆಗಿಯೋದಕ್ಕೆ ಅಂತ ಅಷ್ಟೇ. ಫಿನಿಶ್ ಆಯಿತು, ಐರನ್ ಆಯಿತು. ಈಗ ರಿಮೈನಿಂಗ್ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಾನು ಕೆಲವೊಂದು ಐರನ್ ಮಾಡಿದ್ದೆ, ಆ ಫೋಟೋಸ್ನೆಲ್ಲ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಮತ್ತು ಪ್ಲೀಟಿಂಗ್ ಮಾಡಿ ಯಾವ ರೀತಿ ಕಾಣುತ್ತೆ, ನನ್ನ ಫ್ರೆಂಡ್ಗೆ ಸ್ಯಾರಿ ಉಡಿಸಿದ್ದೀನಿ, ಅದನ್ನು ಕೂಡ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾನೆ. ನೋಡಿ ಇದು ಕಸ್ಟಮರ್ದು, ಇದೆಲ್ಲ ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನೋಡಿ ಕೆಲವೊಂದು ಸ್ಯಾರಿ ಒಂದೊಂದು ಸ್ಯಾರಿ ಒಂದೊಂದು ಥರ ಎಷ್ಟು ನೀಟಾಗಿ ಕಾಣ್ತಾಯಿದೆ ನೋಡಿ. ಇದು ನೋಡಿ ನನ್ನ ಫ್ರೆಂಡ್ಗೆ ಪ್ಲೀಟಿಂಗ್ ಮಾಡಿ ನಾನೇ ಹೋಗಿ ಸ್ಯಾರಿ ಉಡಿಸಿದ್ದು, ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಕೆಲವೊಂದು ಪಿಕ್ಸೆಲ್ಲ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.